ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇರೋ ವೆದರ್ಗೆ ನನಗೆ ಬಿಸಿ ಬಿಸಿ ಅನ್ನದ ಜೊತೆ ತಿಳಿ ಸಾರು, ತುಪ್ಪ, ಹಪ್ಪಳ, ಉಪ್ಪಿನಕಾಯಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. 1 hour ಮುಂಚೆನೆ ಬೇಳೆನ ನೆನೆ ಇಟ್ಟಿದ್ದೀನಿ. ನಾನು 2 ಟೊಮೆಟೊವನ್ನ ಹಾಕಿ ಕುಕ್ಕರಲ್ಲಿ ಇದನ್ನ ಕೂಗಿಸ್ತೀನಿ. ಅಷ್ಟರಲ್ಲಿ ನಾನು ತಿಳಿ ಸಾರು ಪುಡಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ಒಂದು 5-6 ಸತಿ ಮಾಡುವಷ್ಟು ಮಾತ್ರ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಸಣ್ಣ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಧನಿಯಾ ಪುಡಿಯನ್ನು ತಗೊಂಡು ಸಣ್ಣ ಉರಿಯಲ್ಲಿ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನು ಹುರ್ಕೊಳ್ತೀನಿ. ಇದನ್ನು ಹುರಿದಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆರ್ಲಿಕ್ಕೆ ಅದೇ ಪ್ಯಾನಿಗೆ 1 ಕಪ್ಪಿನಷ್ಟು ಜೀರಿಗೆಯನ್ನು ಹಾಕೊಳ್ತೀನಿ. ಇದನ್ನು ಸಹಿತ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಸ್ವಲ್ಪ ಹುರಿದು ಇದಕ್ಕೆ ನಾನು 1 ಚಮಚದಷ್ಟು ಮೆಂತ್ಯ ಹಾಗೆ 1 ಚಮಚದಷ್ಟು ಕಾಳು ಮೆಣಸನ್ನು ಹಾಕೊಳ್ತೀನಿ. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಅದೇ ಪ್ಯಾನಿಗೆ ಒಂದು ಸ್ವಲ್ಪನೇ ಎಣ್ಣೆಯನ್ನು ಹಾಕೊಳ್ತೀನಿ. ಮೆಣಸಿನಕಾಯಿನ ಹುರ್ಕೊಳ್ಬೇಕು, ಒಣಮೆಣಸಿನಕಾಯಿ. ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ತೊಗೊಂಡು ಹುರಿದು ಅದನ್ನು ಸಹಿತ ಆರ್ಲಿಕ್ಕೆ ಬಿಡ್ತೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲೇ ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ಫಸ್ಟು ಮೆಣಸಿನಕಾಯನ್ನು ಒಂದು ಅರ್ಧದಷ್ಟು ಪುಡಿ ಮಾಡಿಕೊಂಡು ನಂತರ ಉಳಿದಿದ್ದನ್ನೆಲ್ಲ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಪುಡಿ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಇಂಗನ್ನು ಸೇರಿಸಿ ನಾನು ಪುಡಿ ಮಾಡ್ಕೊಳ್ತೀನಿ. ಈ ರೀತಿ ನುಣ್ಣಗೆ ತಿಳಿಸಾರು ಪುಡಿ ರೆಡಿಯಾಗಿದೆ. ಈಗ ಇದನ್ನು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇಡ್ತೀನಿ. ಇದನ್ನು 1 ತಿಂಗಳಂತೂ ಖಂಡಿತವಾಗ್ಲೂ ಬಳಸಬಹುದು. ತಿಳಿ ಸಾರನ್ನು ಸಹಿತ ಮಾಡೋಣ ಬನ್ನಿ. ಈಗ ಬೇಳೆ ಮತ್ತು ಟೊಮ್ಯಾಟೊವನ್ನು ನಾನು ಬೇಯಿಸಿದ್ದೆ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮ್ಯಾಶ್ ಮಾಡಿದ ಮೇಲೆ ನಾನು ಇದನ್ನು ಸಾಂಬಾರು ಮಾಡುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ನೀರನ್ನು ಸಹಿತ ಹಾಕ್ಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕು ತೆಳುವು ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಳಿ. ಇದನ್ನು ಕುದಿಲಿಕ್ಕಿಟ್ಟು ನಾನು ಇದಕ್ಕೆ 2 ಚಮಚದಷ್ಟು ತಿಳಿಸಾರು ಪುಡಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪಕ್ಕಕ್ಕೆ ಇದನ್ನಿಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಹಿಂಗು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ
ಕರಿಬೇವಿದ್ರೆ ಹಾಕಿ ನನ್ನ ಹತ್ರ ಇರಲಿಲ್ಲ, ನಾನು ಬಳಸ್ತಾ ಇಲ್ಲ. ಹಾಗೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಬೋದು, ನಾನು ಬೆಳ್ಳುಳ್ಳಿಯನ್ನು ಬಳಸ್ತಾ ಇಲ್ಲ. ಒಂದು ಸ್ವಲ್ಪ ಬೆಲ್ಲ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತಿಳಿ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನ, ತುಪ್ಪ, ತಿಳಿ ಸಾಂಬಾರು, ಪಕ್ಕದಲ್ಲಿ ಹಪ್ಪಳ ಇದ್ರೆ ಇನ್ನೇನು ಬೇಕು ಅಲ್ವಾ. ನನಗಂತೂ ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ಊಟ ಎಂಜಾಯ್ ಮಾಡ್ತೀನಿ. ನೀವು ತಿಳಿಸಾರು ಪುಡಿನ ಇದೇ ಥರ ಮಾಡಿ ತಿಳಿ ಸಾಂಬಾರನ್ನು ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.